ನಮಸ್ಕಾರ. ಗೃಹಲಕ್ಷ್ಮಿಯರಿಗೆ 16ನೇ ಕಂತಿನ ಹಣ ಬರಲ್ಲ ಅನ್ಕೊಂಡು ಆಯ್ತು. ಇನ್ನು ಫೆಬ್ರವರಿನೋ ಇನ್ನೇನು 15ನೇ ತಾರೀಕು ಬಂದಾಯ್ತು, ಇನ್ನೂ ಹಣ ಬರ್ಲಿಲ್ಲ ಅಂತ ಕೇಳ್ತಾ ಇದ್ರಿ ಬೇಜಾರ್ ಮಾಡ್ಕೊಂಡಿರೋರ್ಗೆ ಫೈನಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ. ಇದ್ರ ಬಗ್ಗೆ ಅಪ್ಡೇಟ್ ನ ಕೊಟ್ಬಿಟ್ಟಿದ್ದಾರೆ. ಸೊ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಿದು ಅಪ್ಡೇಟು, ಇನ್ನ ಎಷ್ಟು ದಿನ ಇದನ್ನೆಲ್ಲ ಮಾಡ್ತಾರೆ, ಯಾವತ್ತು ಹಣ ಜಮಾ ಆಗುತ್ತೆ ಅಂತ ಎಕ್ಸ್ಪೆಕ್ಟೆಡ್ ನಮಗೆ ಬಂದಿರುವಂತ ಮಾಹಿತಿ ಪ್ರತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ. ಒಂದ್ ಇನ್ಫಾರ್ಮೇಶನ್ ಮಿಸ್ ಆದ್ರೂ ನಿಮಗೇನೆ ಸಖತ್ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಮತ್ತೆ ಅದನ್ನೇ ನನ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಾ, ಯಾಕೆ ಮೇಡಮ್ ಯಾಕೆ ಏನು ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಅದಕ್ಕೆ ಸಂಪೂರ್ಣವಾಗಿ ನೋಡಿ ಅನ್ನೋದು. ಸೊ ಬೇಸಿಕಲಿ 16, 17, 18 ಇಷ್ಟು ಕಂತಿನ ಹಣ ಬರ್ಬೇಕಾಗಿದೆ ಗೃಹಲಕ್ಷ್ಮಿ. ನಾನು ಫೆಬ್ರವರಿದು ಸೇರಿ ಹೇಳ್ತಾ ಇದ್ದೀನಿ, ಇಷ್ಟು ಹಣ ಬರ್ಬೇಕಾಗಿದೆ. ಇದ್ರ ಜೊತೆಗೆ ಈಗ ಕಂಪ್ಲೇಂಟ್ಗಳು ರೈಸ್ ಆಗ್ತಾ ಇರುವಂತದ್ದು 15ನೇ ಕಂತಿನ ಹಣನೇ ಇನ್ನೂನು ಅರ್ಧಂಬರ್ಧ ಜನಕ್ಕೆ ಜಮಾ ಆಗಿದೆ. ಇದನ್ನ ಯಾವಾಗ ಕೊಡ್ತೀರಾ ಅಂತ ಹೇಳಿ ಹೊಸದಾಗಿ ಒಂದು ವಿಚಾರ ಎದ್ದು ಬಂದಿರುವಂತದ್ದು. 15ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ, ನೀವ್ ಯಾವ ಜಿಲ್ಲೆಯವರು ನನ್ನ ಚಾನಲ್ ಅಲ್ಲಿ ನೋಡ್ತಾ ಇರೋರು ಇನ್ನೂ 15 ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ 15th ಮಾತ್ರ ಹೇಳ್ತಾ ಇದ್ದೀನಿ, 15ನೇ ಕಂತಿನ ಹಣ ಮಾತ್ರ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಬಂದಿದ್ಯೋ ಬಂದಿಲ್ವೋ ಅಥವಾ ಯಾವ ಜಿಲ್ಲೆಯವರು ನೀವು ಅಂತ ಹೇಳ್ಬಿಟ್ಟು. ಬಿಕಾಸ್ ಇವಾಗ ಸರ್ಕಾರದವರು ಸರ್ವೆ ಮಾಡಿದ್ಮೇಲೆ ಗೊತ್ತಾಗಿದೆ 15ನೇ ಕಂತಿನ ಹಣನೇ ಇನ್ನೂ ಕೆಲವೊಂದಷ್ಟು ಜನರಿಗೆ ಅಂದ್ರೆ ಮಹಿಳೆಯರಿಗೆ ತಲುಪಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಷ್ಟು ದಿನ ಆಯ್ತು, ಅವ್ರಿಗೆ ಆಕ್ಸಿಡೆಂಟ್ ಆಯ್ತು, ಇವರು ಹುಷಾರ್ ತಪ್ಪಿದ್ರು, ಎಲ್ಲ ಆಯ್ತು. ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸುಧಾರಿಸ್ಕೊಂಡಿದ್ದಾರೆ, ಮತ್ತೆ ವಾಪಸ್ ಕೆಲ್ಸಕ್ಕೆ ಬರ್ತಾ ಇದಾರೆ. ಸೊ ಇವಾಗ ಫೈನಲಿ ಬಾಯ್ ಬಿಟ್ಟು ಮಾತಾಡಿದ್ದಾರೆ. ಇಷ್ಟು ದಿನ ಯಾಕೆ ತಡ ಆಗಿದೆ, ಗೃಹಲಕ್ಷ್ಮಿಯರು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದಾಗ ಪತ್ರಿಕಾ ಮಾಧ್ಯಮದವರು ಇವ್ರು ಹೇಳಿರುವಂತದ್ದು, ಈಗ 15ನೇ ಕಂತಿನ ಹಣನೇ ತುಂಬಾ ಜನಕ್ಕೆ ಜಮಾ ಆಗಿಲ್ಲ, ಅದನ್ನು ನಾವು ರಿಲೀಸ್ ಮಾಡ್ತಾ ಇದೀವಿ. ಆಲ್ರೆಡಿ ಇವಾಗ 16ನೇ ಕಂತಿನ 17, 18 ಬಗ್ಗೆ ಅವ್ರು ಅಪ್ಡೇಟ್ ಕೊಡ್ತಾ ಇಲ್ಲ, 15, 16ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ 50% ಜನರಿಗೆ 15ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ 16 ಅಂತೂ ಯಾರಿಗೂ ಬಂದಿಲ್ಲ, ಓಕೆ. ಬಟ್ ಇವಾಗ ಇಲ್ಲಿ 50%, ಇಲ್ಲಿ ಒಂದು 100% ಅಂದ್ರೆ ಎಷ್ಟು ಕೋಟಿ ಜನರಿಗೆ ಅಂದ್ರೆ ಎಷ್ಟು ಕೋಟಿ ಮಹಿಳೆಯರಿಗೆ ಹಣ ತಲುಪಿಸ್ಬೇಕಾಗಿದೆಯಲ್ವಾ. ಸೊ ಇವಾಗ ಅವ್ರು ಹೇಳಿರುವಂತದ್ದು ಹಣನ ರಿಲೀಸ್ ಮಾಡುವಂತ ಪ್ರಕ್ರಿಯೆ ಶುರುವಾಗಿದೆಯಂತೆ. ಅಂದ್ರೆ ಅವರ ಒಂದು DBT ಅವ್ರದೊಂದು ಇಲಾಖೆದು ಅದು ಇದು ಎಲ್ಲ ರೂಲ್ಸ್ ಇರುತ್ತಲ್ವಾ. ಸೊ ಆ ಪ್ರೋಸೆಸ್ ಇವಾಗ ಶುರುವಾಗಿದೆ. ಈ ತಿಂಗಳ 20ನೇ ತಾರೀಕಿನ ಒಳಗೆ ಎಲ್ಲರ ಖಾತೆಗೂ 15 ಯಾರಿಗೆ ಪೆಂಡಿಂಗ್ ಇದೆ ಅದು ತಲುಪುತ್ತೆ, ಜೊತೆಗೆ 16ನೇ ಕಂತಿನ ಹಣನು ತಲುಪುತ್ತೆ ಅಂತ ಹೇಳಿ ಭರವಸೆನ ಕೊಟ್ಟಿದ್ದಾರೆ. ಹಣ ರಿಲೀಸ್ ಮಾಡಿದ್ದಾರೆ, ಹಂತ ಹಂತವಾಗಿ ಕೊಡ್ತೀವಿ. ಯಾಕಂದ್ರೆ ಈ ಜಿಲ್ಲೆಗೆ ಕೊಡ್ತೀವಿ ಅಥವಾ ನಾವು ಆ ಜಿಲ್ಲೆಗೆ ನಾಳೆ ಕೊಡ್ತೀವಿ ಅಂತ ನಾವು ಗ್ಯಾರಂಟಿ ಕೊಡಲ್ಲ. ಓವರ್ ಆಲ್ ಎಲ್ಲರಿಗೂ ಶುರುವಾಗತ್ತೆ 20ನೇ ತಾರೀಕು ಅಂದ್ರೆ ಫೆಬ್ರವರಿ 20ನೇ ತಾರೀಕಿನ ಒಳಗೆ ಪೆಂಡಿಂಗ್ ಇರುವಂತಹ ಹಣ ಜೊತೆಗೆ 16ನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. 17, 18ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಫೋಕಸ್ ಬರೀ 15 ಮತ್ತೆ 16th ಕಂತಿನ ಹಣದ ಬಗ್ಗೆ ಫೋಕಸ್ ಮಾಡಿದ್ದಾರೆ ಸರ್ಕಾರದವರು. ಬಟ್ ಅಟ್ ಲೀಸ್ಟ್ ಬಂದು ಮಾತಾಡಿದ್ರಲ್ಲ, ನಮಗದು ಒಂದು ಖುಷಿಯ ವಿಚಾರ. ಯಾಕಂದ್ರೆ ಅಪ್ಡೇಟ್ಸ್ ಗಳು ಬರ್ತಾ ಇರಲಿಲ್ಲ ಗೃಹಲಕ್ಷ್ಮಿದು. ಸೊ ಇದು ಸಮಸ್ಯೆ ಆಗಿತ್ತು. ಇವಾಗ ಹಣ ರಿಲೀಸ್ ಮಾಡಿದಾರಂತೆ. ಇನ್ 20ನೇ ತಾರೀಕಿನ ಕೇವಲ ಒಂದು 5 ದಿನ ಬಾಕಿ ಇದೆ. ಯಾಕಂದ್ರೆ ಎಲ್ಲರಿಗೂ ಬರ್ಬೇಕು ಅಂದ್ರೆ ಟೈಮ್ ತಗೊಳುತ್ತೆ. ಎಸ್, ಅದು ನಾವು ಅರ್ಥ ಮಾಡ್ಕೊಳ್ಳೋಣ. 20ನೇ ತಾರೀಕುವರೆಗೂ ಕಾದ್ ನೋಡೋಣ. ಮತ್ತೆ ಬಂದಿಲ್ಲ ಅಂದ್ರೆ ಮಿತಿ ಮೀರುತ್ತೆ. ಇದು ಜನರ ಆಕ್ರೋಶಕ್ಕೆ ಅವ್ರು ಒಳಗಾಗ್ತಾರೆ. ಮುಂದಿನ ಎಲೆಕ್ಷನ್ ಅಲ್ಲಿ ಅವ್ರಿಗೇನೆ ಹೊಡ್ತಾ ಬೀಳುವಂತದ್ದು. ಸೊ ನಿಮ್ಮ ಅನಿಸಿಕೆ ಏನು, ಈ ತರ ಮಾಡ್ತಾ ಇರೋದ್ರಿಂದ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ದಿನನಿತ್ಯ ಬಳಕೆಗಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳು ಸ್ಕೂಲ್ ಫೀಸ್ ಗಳಿಗಾಗಿರ್ಬೋದು ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದಂತ ಗೃಹಲಕ್ಷ್ಮಿ ಹಣ ಇವ್ರು ಇಷ್ಟೊಂದು ಡಿಲೇ ಮಾಡ್ತಾ ಇರೋದ್ರಿಂದ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ಗೂ ಕೂಡ ಹೊಡ್ತಾ ಬಿದ್ದಿರುವಂತದ್ದು ಖಂಡಿತವಾಗ್ಲಿ ಕಾಣಿಸ್ತಾ ಇದೆ. ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಇಫ್ ಇನ್ ಕೇಸ್ ನಿಮಗೇನಾದ್ರೂ ಹಣ ಜಮಾ ಆಗಿದೆ ಆಲ್ರೆಡಿ ಗೃಹಲಕ್ಷ್ಮಿದು ಅಂದ್ರೂ ಕಮೆಂಟ್ ಅಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ. ಬಿಕಾಸ್ ಇವಾಗ ಪ್ರಕ್ರಿಯೆ ಶುರು ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ಹಂತವಾಗಿ ಎಲ್ಲರಿಗೂ ಬರೋದಕ್ಕೆ ಶುರುವಾಗತ್ತಲ್ವಾ. ಇಫ್ ಇನ್ ಕೇಸ್ ನಿಮಗೂ ಬಂದಿದ್ರೆ ಸಂತೋಷ, ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಮತ್ತೊಂದು ಅಪ್ಡೇಟ್. ಸೊ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗ್ಲಿ ಗೃಹಲಕ್ಷ್ಮಿ ಅಪ್ಡೇಟ್ ಇದಾಗಿದೆ ಅಂತ ಹೇಳಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.